ಕೇವಲ ಬಿಜೆಪಿ ಹೈಕಮಾಂಡ್ ಕೂಡ ಈ ಕ್ಷಣಕ್ಕೆ ಕೆಲವು ಮುಲಾಮತ್ತಾರೆ ಬಿಟ್ರೆ 2028 ತನಕ ಗೋಡಾ ಹೇ ಮೈದಾನ ಹೇ ಖೇಲೋ ಕೋನ್ ಜೀತೆಗಾ ಜೋ ಜೀತಾ ವಹಿ ಸಿಕಂದರ್ ಹಿಂಗೆ ಬಿಡ್ತಾರೆ. ಇವ್ರಿಗೆ ಈಗ ಅವರನ್ನ ಅಧ್ಯಕ್ಷ ಮಾಡಿ ಇವರನ್ನ ಅಧ್ಯಕ್ಷ ಮಾಡಿ ಕೇಂದ್ರ ಬಿಜೆಪಿಗೆ ಏನ್ರಿ ಆಗಬೇಕು, ಏನಾಗಬೇಕು? ಲೋಕಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ವಿಧಾನಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಈಗ ಒಂದು ಟಾಸ್ಕ್ ಕೊಡ್ತಾರಾ, ಇದನ್ನ ಮಾಡ್ಕೊಂಬನ್ನಿ ನೋಡೋಣ ಅಂತ ಹೇಳಿ. ಈಗ ಯಾರೆಲ್ಲ ರೇಸಲ್ಲಿದ್ದಾರೆ? ಅಧ್ಯಕ್ಷ ಚೇಂಜ್ ಆಗಬೇಕು, ಅಧ್ಯಕ್ಷ ಚೇಂಜ್ ಆಗಬೇಕು. ರಾಮುಲು ಹೇಳ್ತಿರೋದು ಅಧ್ಯಕ್ಷ ಚೇಂಜ್ ಆಗಲಿ ಅಂತ ಅವರು ಕೇಳಿದ್ರು. ಮೊದಲಿಗೆ ಈಗ BY ವಿಜಯೇಂದ್ರ ಹಾಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಡಿಯೂರಪ್ಪನವರ ಮಗ. ಇನ್ನೊಬ್ಬರು ಇರುವಂತದ್ದು ಬಸನಗೌಡ ಪಾಟೀಲ್ ತಾನಾಗಬೇಕು ಅಂತ ಹೇಳ್ತಾ ಇಲ್ಲ, ವಿಜೇಂದ್ರ ಬಿಟ್ಟು ಬೇರೆ ಯಾರಾದರೂ ಆಗಬಹುದು ಅಂತ. ತನಗೂ ಕೊಟ್ಟರು ಓಕೆ ಅಂತಿದೆ. ಈ ಹಿಂದೆ ಅವರ ಆಸೆಯಲ್ಲಿದ್ರು. ಇನ್ನು ಬಿ ಶ್ರೀರಾಮುಲು ಮಾಜಿ ಸಚಿವರು, ST ಸಮುದಾಯಕ್ಕೆ ಸೇರಿದವರು. ಕುಮಾರ್ ಬಂಗಾರಪ್ಪನವರ ಮಗ, ಮಾಜಿ ಶಾಸಕ ಮತ್ತು ಈಡಿಗ ಸಮುದಾಯಕ್ಕೆ ಸೇರಿದಂತವರು. MP ರೇಣುಕಾಚಾರ್ಯ ಕೂಡ ಇದ್ದಾರೆ, ಮಾಜಿ ಸಚಿವರು, ವೀರಶೈವ ಲಿಂಗಾಯತ. ವಿ ಸೋಮಣ್ಣ ಅವರನ್ನ ನೋಡಿದಾಗ ನನಗೆ ಒಮ್ಮೆ ಬಹಳ ಅಂದ್ರೆ ಒಂದು ರೀತಿಯಲ್ಲಿ ಈ ಮನುಷ್ಯ ಒಂದೇ ಪಾರ್ಟಿಯಲ್ಲಿ ಇದ್ದಿದ್ರೆ, ಈಗ ಸರ್ ಕಾಂಗ್ರೆಸ್ ಅಲ್ಲಿ ಈ ಮನುಷ್ಯ ಈಗಲೂ ಇದ್ದಿದ್ರೆ CM ಸರ್ ಅನಾಯಾಸವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ರು, ಅನಾಯಾಸವಾಗಿ. ಯಾಕಂದ್ರೆ ಅಲ್ಲಿ ಒಬ್ಬ ಪ್ರಬಲವಾದಂತ ಲಿಂಗಾಯತ ನಾಯಕರಿಲ್ಲ. ಈಗ MB ಪಾಟೀಲ್ ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಹೆಂಗೆ ಅಂತಂದ್ರೆ ಈಗಲೇ ನಾನು ತಗೋತೀನಿ ಹಂಗಿಲ್ಲ. ಅವರು ಹೈಕಮಾಂಡ್ ಕೊಟ್ಟರೆ ತಗೋತೀನಿ, ಚೆನ್ನಾಗಿ ಮಾಡಬಲ್ಲೆ, ಅದೆಲ್ಲ ಇದೆ ಅವರಿಗೆ ವಿಶ್ವಾಸ. ಸೋಮಣ್ಣ ಹಾಗಲ್ಲ. ಸೋಮಣ್ಣ ನಿಜವಾಗಿ ಎಂತ ಲಿಂಗಾಯತ ಲೀಡರ್ ಅಂತಂದ್ರೆ, ಈ ಮಠ ಮಾನ್ಯ ಇದರದೆಲ್ಲ ನಿಜವಾದ ಸಂಪರ್ಕ ಇದ್ದದ್ದೇ ಸೋಮಣ್ಣ ಅವರಿಗೆ, ಇರೋದು ಕೂಡ ಸೋಮಣ್ಣ ಅವರಿಗೆ. ಯಾವಾಗ ಇವರು ಕಾಂಗ್ರೆಸ್ ಅಲ್ಲಿದ್ರು, JDS ಅಲ್ಲಿದ್ರು, ಅವರನ್ನ ಬಿಜೆಪಿ ಕರ್ಕೊಂಡ್ಬಂದು ಅವರನ್ನ ಮಂತ್ರಿ ಮಾಡಿ ಬಹಳ ಘಟನಾವಳಿಗಳೆಲ್ಲ ಆಯ್ತು ಅವರ ಸಂದರ್ಭದಲ್ಲಿ. ಯಡಿಯೂರಪ್ಪನವರು ಕರ್ಕೊಂಡ್ಬಂದು ಮಂತ್ರಿ ಮಾಡ್ತಾರೆ. ಆಮೇಲೆ ಸೋಮಣ್ಣ ಈ ಏನು ತುಮಕೂರು ಸಿದ್ಧಗಂಗಾ ಮಠ ಇಲ್ಲಿಗೆಲ್ಲ ಒಂದು ಸಂಪರ್ಕವನ್ನ ಮಾಡಿ ಯಡಿಯೂರಪ್ಪನವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟವರು ಕೂಡ. ಆಮೇಲೆ ಬದಲಾದ ಕಾಲಘಟ್ಟದಲ್ಲಿ ಏನೆಲ್ಲ ಆಗತ್ತೆ ಅದು ಹೇಳಕ್ ಬರೋದಿಲ್ಲ. ಜೊತೆಗೆ ದೇವೇಗೌಡರ ಜೊತೆ ಓಡಾಡದಂತವರು. ಆಮೇಲೆ ಇವ್ರಿಗೂ ನೋಡಿ ತುಮಕೂರಿಂದ ನಿಲ್ಲುವ ಶಕ್ತಿ ಇದೆ, ತುಮಕೂರಿಂದ ನಿಂತು ಗೆದ್ದಿದ್ದಾರೆ. ಆಮೇಲೆ ನೀವು ಬೀದರಿಂದ ಕೊಡಿ, ಅಲ್ಲಿಂದ ನಿಲ್ಲುವ ಶಕ್ತಿ ಇದೆ. ಆಮೇಲೆ ನಿಮಗೆ ಚಾಮರಾಜನಗರಕ್ಕೆ ಹೋಗಿ ನಿಲ್ತಾರೆ. ಆಮೇಲೆ ಸಿದ್ದರಾಮಯ್ಯ ವಿರುದ್ಧ ನಿಲ್ತಾರೆ. ಅಂದ್ರೆ ನಿಮಗೆ ಈ ನಾಡಿನ ಪರಿಚಯ ಇರುವ ಕೆಲವು ನಾಯಕರಲ್ಲಿ ಒಂದು 10 ಜನ ಇರಬಹುದ್ರಿ, ಫುಲ್ ನಾಡಿನ ಪರಿಚಯ ಇರುವಂತವ್ರು, ಮೂಲೆ 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 ಗೊತ್ತಿರುವಂತವ್ರು. ನಂಬರ್ 1 ದೇವೇಗೌಡರು, ನಂಬರ್ 2 ಯಡಿಯೂರಪ್ಪನವರು, ನಂಬರ್ 3 ಸಿದ್ದರಾಮಯ್ಯನವರು. ಆನಂತರ ಬರೋದಿದ್ರೆ ವಿ ಸೋಮಣ್ಣನೇ. ಉಳಿದವರೆಲ್ಲ ಆದ್ರೆ ಇಷ್ಟು ಅಂದ್ರೆ A to Z ಜಾತಿ ಅದು ಇದು ಎಲ್ಲವೂ ಕೂಡ ಉಳಿದವರು ಇದ್ದಾರೆ ಅಂತಂದ್ರೂ ಕೂಡ ಈ 4 ಜನರ ಲೆವೆಲ್ಗೆ ಬರಲ್ಲ ಇವು. ಓಕೆ. ಇನ್ನು ಬಸವರಾಜ ಬೊಮ್ಮಾಯಿ ಸಂಸದರಿದ್ದಾರೆ, ಇವರು ಕೂಡ ಒಂದು ರೇಸಲ್ಲಿದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಇದ್ದಾರೆ ಅಧ್ಯಕ್ಷ ರೇಸ್ಗೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ, ವಿ ಸುನೀಲ್ ಕುಮಾರ್ ಈಡಿಗ, ಮುರುಗೇಶ್ ನಿರಾಣಿ ಮಾಜಿ ಸಚಿವರು ಲಿಂಗಾಯತ. ಇವರೆಲ್ಲ ಫೋರ್ಸ್ ಅಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ನಾವು ಇತ್ತೀಚೆಗೆ ಈ ರೂಪಾಯಿ ಒಂದು ಮಾರ್ಕ್ ಇದೆಯಲ್ಲ, 6 ತರ ಆಗ್ತಾ ಇದೆ ರುಪೀಸ್. ಇದು ಹಿಂದಿ ಹೇರಿಕೆ ಅಂತ ಯಾರು ಹೇಳ್ತಿರೋದು? ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡು ಸರ್ಕಾರ ಬಹಿರಂಗ ಸಮರವನ್ನ ಇದೀಗ ಸಾರಿದೆ. NEP ಜಾರಿಗೆ ವಿರೋಧಿಸ್ತಾ ಇರುವಂತಹ ಸ್ಟಾಲಿನ್ ಸರ್ಕಾರ, NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿರೋಧಿಸ್ತಾ ಇರುವ ಸರ್ಕಾರ ಇದೀಗ ರೂಪಾಯಿ ಚಿಹ್ನೆಯನ್ನೇ ಬದಲಿಸಲು ಮುಂದಾಗಿದೆ. ನೋಡಿ, ಆ ರೂಪೀಸ್ ಅಂತಿದೆಯಲ್ಲ, ಅದು ಹಿಂದಿ ಹೇರಿಕೆ ಬೇಡ, ನಮಗೆ ತಮಿಳುನಾಡಲ್ಲೇ ಬೇಕು ಅಂತೇಳಿ ಈ ಬಜೆಟ್ನಲ್ಲಿ ಅದನ್ನೇ ಘೋಷಣೆ ಮಾಡ್ತಾರಂತೆ. ಬನ್ನಿ ಒಂದು ರಿಪೋರ್ಟ್. ಕೇವಲ ಬಿಜೆಪಿ ಹೈಕಮಾಂಡ್ ಕೂಡ ಈ ಕ್ಷಣಕ್ಕೆ ಕೆಲವು ಮುಲಾಮತ್ತಾರೆ ಬಿಟ್ರೆ 2028 ತನಕ ಗೋಡಾ ಹೇ ಮೈದಾನ ಹೇ ಖೇಲೋ ಕೋನ್ ಜೀತೆಗಾ ಜೋ ಜೀತಾ ವಹಿ ಸಿಕಂದರ್ ಹಿಂಗೆ ಬಿಡ್ತಾರೆ. ಇವ್ರಿಗೆ ಈಗ ಅವರನ್ನ ಅಧ್ಯಕ್ಷ ಮಾಡಿ ಇವರನ್ನ ಅಧ್ಯಕ್ಷ ಮಾಡಿ ಕೇಂದ್ರ ಬಿಜೆಪಿಗೆ ಏನ್ರಿ ಆಗಬೇಕು, ಏನಾಗಬೇಕು? ಲೋಕಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ವಿಧಾನಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಈಗ ಒಂದು ಟಾಸ್ಕ್ ಕೊಡ್ತಾರಾ, ಇದನ್ನ ಮಾಡ್ಕೊಂಬನ್ನಿ ನೋಡೋಣ ಅಂತ ಹೇಳಿ. ಈಗ ಯಾರೆಲ್ಲ ರೇಸಲ್ಲಿದ್ದಾರೆ? ಅಧ್ಯಕ್ಷ ಚೇಂಜ್ ಆಗಬೇಕು, ಅಧ್ಯಕ್ಷ ಚೇಂಜ್ ಆಗಬೇಕು. ರಾಮುಲು ಹೇಳ್ತಿರೋದು ಅಧ್ಯಕ್ಷ ಚೇಂಜ್ ಆಗಲಿ ಅಂತ ಅವರು ಕೇಳಿದ್ರು. ಮೊದಲಿಗೆ ಈಗ BY ವಿಜಯೇಂದ್ರ ಹಾಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಡಿಯೂರಪ್ಪನವರ ಮಗ. ಇನ್ನೊಬ್ಬರು ಇರುವಂತದ್ದು ಬಸನಗೌಡ ಪಾಟೀಲ್ ತಾನಾಗಬೇಕು ಅಂತ ಹೇಳ್ತಾ ಇಲ್ಲ, ವಿಜೇಂದ್ರ ಬಿಟ್ಟು ಬೇರೆ ಯಾರಾದರೂ ಆಗಬಹುದು ಅಂತ. ತನಗೂ ಕೊಟ್ಟರು ಓಕೆ ಅಂತಿದೆ. ಈ ಹಿಂದೆ ಅವರ ಆಸೆಯಲ್ಲಿದ್ರು. ಇನ್ನು ಬಿ ಶ್ರೀರಾಮುಲು ಮಾಜಿ ಸಚಿವರು, ST ಸಮುದಾಯಕ್ಕೆ ಸೇರಿದವರು. ಕುಮಾರ್ ಬಂಗಾರಪ್ಪನವರ ಮಗ, ಮಾಜಿ ಶಾಸಕ ಮತ್ತು ಈಡಿಗ ಸಮುದಾಯಕ್ಕೆ ಸೇರಿದಂತವರು. MP ರೇಣುಕಾಚಾರ್ಯ ಕೂಡ ಇದ್ದಾರೆ, ಮಾಜಿ ಸಚಿವರು, ವೀರಶೈವ ಲಿಂಗಾಯತ. ವಿ ಸೋಮಣ್ಣ ಅವರನ್ನ ನೋಡಿದಾಗ ನನಗೆ ಒಮ್ಮೆ ಬಹಳ
ಅಂದ್ರೆ ಒಂದು ರೀತಿಯಲ್ಲಿ ಈ ಮನುಷ್ಯ ಒಂದೇ ಪಾರ್ಟಿಯಲ್ಲಿ ಇದ್ದಿದ್ರೆ ಈಗ ಸರ್, ಕಾಂಗ್ರೆಸ್ ಅಲ್ಲಿ ಈ ಮನುಷ್ಯ ಈಗಲೂ ಇದ್ದಿದ್ರೆ ಸಿಎಂ ಸರ್, ಅನಾಯಾಸವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ರು, ಅನಾಯಾಸವಾಗಿ. ಯಾಕಂದ್ರೆ ಅಲ್ಲಿ ಒಬ್ಬ ಪ್ರಬಲವಾದಂತ ಲಿಂಗಾಯತ ನಾಯಕರಿಲ್ಲ. ಈಗ ಎಂ ಬಿ ಪಾಟೀಲ್ ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಹೆಂಗೆ ಅಂತಂದ್ರೆ ಈಗಲೇ ನಾನು ತಗೋತೀನಿ ಹಂಗಿಲ್ಲ. ಅವರು ಹೈಕಮಾಂಡ್ ಕೊಟ್ಟರೆ ತಗೋತೀನಿ, ಚೆನ್ನಾಗಿ ಮಾಡಬಲ್ಲೆ, ಅದೆಲ್ಲ ಇದೆ ಅವರಿಗೆ ವಿಶ್ವಾಸ. ಸೋಮಣ್ಣ ಹಾಗಲ್ಲ. ಸೋಮಣ್ಣ ನಿಜವಾಗಿ ಎಂತ ಲಿಂಗಾಯತ ಲೀಡರ್ ಅಂತಂದ್ರೆ ಈ ಮಠ ಮಾನ್ಯ ಇದರದೆಲ್ಲ ನಿಜವಾದ ಸಂಪರ್ಕ ಇದ್ದದ್ದೇ ಸೋಮಣ್ಣ ಅವರಿಗೆ, ಇರೋದು ಕೂಡ ಸೋಮಣ್ಣ ಅವರಿಗೆ. ಯಾವಾಗ ಇವರು ಕಾಂಗ್ರೆಸ್ ಅಲ್ಲಿದ್ರು, ಜೆಡಿಎಸ್ ಅಲ್ಲಿದ್ರು, ಅವರನ್ನ ಬಿಜೆಪಿ ಕರ್ಕೊಂಡ್ಬಂದು ಅವರನ್ನ ಮಂತ್ರಿ ಮಾಡಿ ಬಹಳ ಘಟನಾವಳಿಗಳೆಲ್ಲ ಆಯ್ತು ಅವರ ಸಂದರ್ಭದಲ್ಲಿ. ಯಡಿಯೂರಪ್ಪನವರು ಕರ್ಕೊಂಡ್ಬಂದು ಮಂತ್ರಿ ಮಾಡ್ತಾರೆ. ಆಮೇಲೆ ಸೋಮಣ್ಣ ಈ ಏನು ತುಮಕೂರು ಸಿದ್ಧಗಂಗಾ ಮಠ ಇಲ್ಲಿಗೆಲ್ಲ ಒಂದು ಸಂಪರ್ಕವನ್ನ ಮಾಡಿ ಯಡಿಯೂರಪ್ಪನವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟವರು ಕೂಡ. ಆಮೇಲೆ ಬದಲಾದ ಕಾಲಘಟ್ಟದಲ್ಲಿ ಏನೆಲ್ಲ ಆಗುತ್ತೆ ಅದು ಹೇಳಕ್ ಬರೋದಿಲ್ಲ. ಜೊತೆಗೆ ದೇವೇಗೌಡರ ಜೊತೆ ಓಡಾಡದಂತವರು. ಆಮೇಲೆ ಇವ್ರಿಗೂ ನೋಡಿ ತುಮಕೂರಿಂದ ನಿಲ್ಲುವ ಶಕ್ತಿ ಇದೆ, ತುಮಕೂರಿಂದ ನಿಂತು ಗೆದ್ದಿದ್ದಾರೆ. ಆಮೇಲೆ ನೀವು ಬೀದರಿಂದ ಕೊಡಿ, ಅಲ್ಲಿಂದ ನಿಲ್ಲುವ ಶಕ್ತಿ ಇದೆ. ಆಮೇಲೆ ನಿಮಗೆ ಚಾಮರಾಜನಗರಕ್ಕೆ ಹೋಗಿ ನಿಲ್ತಾರೆ. ಆಮೇಲೆ ಸಿದ್ದರಾಮಯ್ಯ ವಿರುದ್ಧ ನಿಲ್ತಾರೆ. ಅಂದ್ರೆ ನಿಮಗೆ ಈ ನಾಡಿನ ಪರಿಚಯ ಇರುವ ಕೆಲವು ನಾಯಕರಲ್ಲಿ ಒಂದು 10 ಜನ ಇರಬಹುದ್ರಿ, ಫುಲ್ ನಾಡಿನ ಪರಿಚಯ ಇರುವಂತವ್ರು, ಮೂಲೆ 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 ಗೊತ್ತಿರುವಂತವ್ರು. ನಂಬರ್ 1 ದೇವೇಗೌಡರು, ನಂಬರ್ 2 ಯಡಿಯೂರಪ್ಪನವರು, ನಂಬರ್ 3 ಸಿದ್ದರಾಮಯ್ಯನವರು. ಆ ನಂತರ ಬರೋದಿದ್ರೆ ವಿ ಸೋಮಣ್ಣನೇ. ಉಳಿದವರೆಲ್ಲ ಆದ್ರೆ ಇಷ್ಟು ಅಂದ್ರೆ ಎ ಟು ಝೆಡ್ ಜಾತಿ ಅದು ಇದು ಎಲ್ಲವೂ ಕೂಡ ಉಳಿದವರು ಇದ್ದಾರೆ ಅಂತಂದ್ರೂ ಕೂಡ ಈ 4 ಜನರ ಲೆವೆಲ್ಗೆ ಬರಲ್ಲ. ಓಕೆ, ಇನ್ನು ಬಸವರಾಜ ಬೊಮ್ಮಾಯಿ ಸಂಸದರಿದ್ದಾರೆ, ಇವರು ಕೂಡ ಒಂದು ರೇಸಲ್ಲಿದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಇದ್ದಾರೆ ಅಧ್ಯಕ್ಷ ರೇಸ್ಗೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ, ವಿ ಸುನೀಲ್ ಕುಮಾರ್ ಈಡಿಗ, ಮುರುಗೇಶ್ ನಿರಾಣಿ ಮಾಜಿ ಸಚಿವರು ಲಿಂಗಾಯತ. ಇವರೆಲ್ಲ ಫೋರ್ಸ್ ಅಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ನಾವು ಇತ್ತೀಚೆಗೆ ಈ ರೂಪಾಯಿ ಒಂದು ಮಾರ್ಕ್ ಇದೆಯಲ್ಲ, 6 ತರ ಆಗ್ತಾ ಇದೆ ರೂಪೀಸ್. ಇದು ಹಿಂದಿ ಹೇರಿಕೆ ಅಂತ ಯಾರು ಹೇಳ್ತಿರೋದು? ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡು ಸರ್ಕಾರ ಬಹಿರಂಗ ಸಮರವನ್ನ ಇದೀಗ ಸಾರಿದೆ. ಎನ್ಇಪಿ ಜಾರಿಗೆ ವಿರೋಧಿಸ್ತಾ ಇರುವಂತಹ ಸ್ಟಾಲಿನ್ ಸರ್ಕಾರ, ಎನ್ಇಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿರೋಧಿಸ್ತಾ ಇರುವ ಸರ್ಕಾರ ಇದೀಗ ರೂಪಾಯಿ ಚಿಹ್ನೆಯನ್ನೇ ಬದಲಿಸಲು ಮುಂದಾಗಿದೆ. ನೋಡಿ, ಆ ರೂಪೀಸ್ ಅಂತ ಇದೆಯಲ್ಲ, ಅದು ಹಿಂದಿ ಹೇರಿಕೆ ಬೇಡ, ನಮಗೆ ತಮಿಳುನಾಡಲ್ಲೇ ಬೇಕು ಅಂತೇಳಿ ಈ ಬಜೆಟ್ನಲ್ಲಿ ಅದನ್ನೇ ಘೋಷಣೆ ಮಾಡ್ತಾರಂತೆ. ಬನ್ನಿ ಒಂದು ರಿಪೋರ್ಟ್. ಕೇವಲ ಬಿಜೆಪಿ ಹೈಕಮಾಂಡ್ ಕೂಡ ಈ ಕ್ಷಣಕ್ಕೆ ಕೆಲವು ಮುಲಾಮತ್ತಾರೆ ಬಿಟ್ರೆ 2028 ತನಕ ಗೋಡಾ ಹೇ ಮೈದಾನ ಹೇ ಖೇಲೋ ಕೋನ್ ಜೀತೆಗಾ ಜೋ ಜೀತಾ ವಹಿ ಸಿಕಂದರ್ ಹಿಂಗೆ ಬಿಡ್ತಾರೆ. ಇವ್ರಿಗೆ ಈಗ ಅವರನ್ನ ಅಧ್ಯಕ್ಷ ಮಾಡಿ, ಇವರನ್ನ ಅಧ್ಯಕ್ಷ ಮಾಡಿ, ಕೇಂದ್ರ ಬಿಜೆಪಿಗೆ ಏನ್ರಿ ಆಗಬೇಕು? ಏನಾಗಬೇಕು? ಲೋಕಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ವಿಧಾನಸಭಾ ಎಲೆಕ್ಷನ್ ಇದೆಯಾ? ಇಲ್ಲ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಈಗ ಒಂದು ಟಾಸ್ಕ್ ಕೊಡ್ತಾರಾ, ಇದನ್ನು ಮಾಡ್ಕೊಂಬನ್ನಿ ನೋಡೋಣ ಅಂತ ಹೇಳಿ. ಈಗ ಯಾರೆಲ್ಲ ರೇಸಲ್ಲಿದ್ದಾರೆ? ಅಧ್ಯಕ್ಷ ಚೇಂಜ್ ಆಗಬೇಕು, ಅಧ್ಯಕ್ಷ ಚೇಂಜ್ ಆಗಬೇಕು. ರಾಮುಲು ಹೇಳ್ತಿರೋದು ಅಧ್ಯಕ್ಷ ಚೇಂಜ್ ಆಗಲಿ ಅಂತ ಅವರು ಕೇಳಿದ್ರು. ಮೊದಲಿಗೆ ಈಗ BY ವಿಜಯೇಂದ್ರ ಹಾಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಯಡಿಯೂರಪ್ಪನವರ ಮಗ. ಇನ್ನೊಬ್ಬರು ಇರುವಂತದ್ದು ಬಸನಗೌಡ ಪಾಟೀಲ್ ತಾನಾಗಬೇಕು ಅಂತ ಹೇಳ್ತಾ ಇಲ್ಲ, ವಿಜೇಂದ್ರ ಬಿಟ್ಟು ಬೇರೆ ಯಾರಾದರೂ ಆಗಬಹುದು ಅಂತ. ತನಗೂ ಕೊಟ್ಟರು ಓಕೆ ಅಂತಿದೆ. ಈ ಹಿಂದೆ ಅವರ ಆಸೆಯಲ್ಲಿದ್ರು. ಇನ್ನು ಬಿ ಶ್ರೀರಾಮುಲು ಮಾಜಿ ಸಚಿವರು, ST ಸಮುದಾಯಕ್ಕೆ ಸೇರಿದವರು. ಕುಮಾರ್ ಬಂಗಾರಪ್ಪನವರ ಮಗ, ಮಾಜಿ ಶಾಸಕ ಮತ್ತು ಈಡಿಗ ಸಮುದಾಯಕ್ಕೆ ಸೇರಿದಂತವರು. MP ರೇಣುಕಾಚಾರ್ಯ ಕೂಡ ಇದ್ದಾರೆ, ಮಾಜಿ ಸಚಿವರು, ವೀರಶೈವ ಲಿಂಗಾಯತ. ವಿ ಸೋಮಣ್ಣ ಅವರನ್ನ ನೋಡಿದಾಗ ನನಗೆ ಒಮ್ಮೆ ಬಹಳ ಅಂದ್ರೆ ಒಂದು ರೀತಿಯಲ್ಲಿ ಈ ಮನುಷ್ಯ ಒಂದೇ ಪಾರ್ಟಿಯಲ್ಲಿ ಇದ್ದಿದ್ರೆ ಈಗ ಸರ್, ಕಾಂಗ್ರೆಸ್ ಅಲ್ಲಿ ಈ ಮನುಷ್ಯ ಈಗಲೂ ಇದ್ದಿದ್ರೆ ಸಿಎಂ ಸರ್, ಅನಾಯಾಸವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ರು, ಅನಾಯಾಸವಾಗಿ. ಯಾಕಂದ್ರೆ ಅಲ್ಲಿ ಒಬ್ಬ ಪ್ರಬಲವಾದಂತ ಲಿಂಗಾಯತ ನಾಯಕರಿಲ್ಲ. ಈಗ ಎಂ ಬಿ ಪಾಟೀಲ್ ಇದ್ದಾರೆ, ಇಲ್ಲ ಅಂತಲ್ಲ. ಅವರು ಹೆಂಗೆ ಅಂತಂದ್ರೆ ಈಗಲೇ ನಾನು ತಗೋತೀನಿ ಹಂಗಿಲ್ಲ. ಅವರು ಹೈಕಮಾಂಡ್ ಕೊಟ್ಟರೆ ತಗೋತೀನಿ, ಚೆನ್ನಾಗಿ ಮಾಡಬಲ್ಲೆ, ಅದೆಲ್ಲ ಇದೆ ಅವರಿಗೆ ವಿಶ್ವಾಸ. ಸೋಮಣ್ಣ ಹಾಗಲ್ಲ. ಸೋಮಣ್ಣ ನಿಜವಾಗಿ ಎಂತ ಲಿಂಗಾಯತ ಲೀಡರ್ ಅಂತಂದ್ರೆ ಈ ಮಠ ಮಾನ್ಯ ಇದರದೆಲ್ಲ ನಿಜವಾದ ಸಂಪರ್ಕ ಇದ್ದದ್ದೇ ಸೋಮಣ್ಣ ಅವರಿಗೆ, ಇರೋದು ಕೂಡ ಸೋಮಣ್ಣ ಅವರಿಗೆ. ಯಾವಾಗ ಇವರು ಕಾಂಗ್ರೆಸ್ ಅಲ್ಲಿದ್ರು, ಜೆಡಿಎಸ್ ಅಲ್ಲಿದ್ರು, ಅವರನ್ನ ಬಿಜೆಪಿ ಕರ್ಕೊಂಡ್ಬಂದು ಅವರನ್ನ ಮಂತ್ರಿ ಮಾಡಿ ಬಹಳ ಘಟನಾವಳಿಗಳೆಲ್ಲ ಆಯ್ತು ಅವರ ಸಂದರ್ಭದಲ್ಲಿ. ಯಡಿಯೂರಪ್ಪನವರು ಕರ್ಕೊಂಡ್ಬಂದು ಮಂತ್ರಿ ಮಾಡ್ತಾರೆ. ಆಮೇಲೆ ಸೋಮಣ್ಣ ಈ ಏನು ತುಮಕೂರು ಸಿದ್ಧಗಂಗಾ ಮಠ ಇಲ್ಲಿಗೆಲ್ಲ ಒಂದು ಸಂಪರ್ಕವನ್ನ ಮಾಡಿ ಯಡಿಯೂರಪ್ಪನವರಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟವರು ಕೂಡ. ಆಮೇಲೆ ಬದಲಾದ ಕಾಲಘಟ್ಟದಲ್ಲಿ ಏನೆಲ್ಲ ಆಗುತ್ತೆ ಅದು ಹೇಳಕ್ ಬರೋದಿಲ್ಲ. ಜೊತೆಗೆ ದೇವೇಗೌಡರ ಜೊತೆ ಓಡಾಡದಂತವರು. ಆಮೇಲೆ ಇವ್ರಿಗೂ ನೋಡಿ ತುಮಕೂರಿಂದ ನಿಲ್ಲುವ ಶಕ್ತಿ ಇದೆ, ತುಮಕೂರಿಂದ ನಿಂತು ಗೆದ್ದಿದ್ದಾರೆ.
ಆಮೇಲೆ ನೀವು ಬೀದರಿಂದ ಕೊಡಿ, ಅಲ್ಲಿಂದ ನಿಲ್ಲುವ ಶಕ್ತಿ ಇದೆ. ಆಮೇಲೆ ನಿಮಗೆ ಚಾಮರಾಜನಗರಕ್ಕೆ ಹೋಗಿ ನಿಲ್ತಾರೆ. ಆಮೇಲೆ ಸಿದ್ದರಾಮಯ್ಯ ವಿರುದ್ಧ ನಿಲ್ತಾರೆ. ಅಂದ್ರೆ ನಿಮಗೆ ಈ ನಾಡಿನ ಪರಿಚಯ ಇರುವ ಕೆಲವು ನಾಯಕರಲ್ಲಿ ಒಂದು 10 ಜನ ಇರ್ಬೋದ್ರಿ, ಫುಲ್ ನಾಡಿನ ಪರಿಚಯ ಇರುವಂತವ್ರು, ಮೂಲೆ 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 ಗೊತ್ತಿರುವಂತವ್ರು. ನಂಬರ್ 1 ದೇವೇಗೌಡರು, ನಂಬರ್ 2 ಯಡಿಯೂರಪ್ಪನವರು, ನಂಬರ್ 3 ಸಿದ್ದರಾಮಯ್ಯನವರು. ಆ ನಂತರ ಬರೋದಿದ್ರೆ ವಿ ಸೋಮಣ್ಣನೇ. ಉಳಿದವರೆಲ್ಲ ಇದ್ದಾರೆ. ಆದ್ರೆ ಇಷ್ಟು ಅಂದ್ರೆ ಎ ಟು ಝೆಡ್ ಜಾತಿ ಅದು ಇದು ಎಲ್ಲವೂ ಕೂಡ ಉಳಿದವರು ಇದ್ದಾರೆ ಅಂತಂದ್ರೂ ಕೂಡ ಈ 4 ಜನರ ಲೆವೆಲ್ಗೆ ಬರಲ್ಲ ಇವು. ಓಕೆ, ಇನ್ನು ಬಸವರಾಜ ಬೊಮ್ಮಾಯಿ ಸಂಸದರಿದ್ದಾರೆ, ಇವರು ಕೂಡ ಒಂದು ರೇಸಲ್ಲಿದ್ದಾರೆ. ಆರ್ ಅಶೋಕ್ ವಿಪಕ್ಷ ನಾಯಕ ಇದ್ದಾರೆ ಅಧ್ಯಕ್ಷ ರೇಸ್ಗೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಒಕ್ಕಲಿಗ, ವಿ ಸುನೀಲ್ ಕುಮಾರ್ ಈಡಿಗ, ಮುರುಗೇಶ್ ನಿರಾಣಿ ಮಾಜಿ ಸಚಿವರು, ಲಿಂಗಾಯತ, ಇವರೆಲ್ಲ ಫೋರ್ಸ್ ಅಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನು ನಾವು ಇತ್ತೀಚೆಗೆ ಈ ರೂಪಾಯಿ ಒಂದು ಮಾರ್ಕ್ ಇದೆಯಲ್ಲ, 6 ತರ ಆಗ್ತಾ ಇದೆ ರುಪೀಸ್. ಇದು ಹಿಂದಿ ಹೇರಿಕೆ ಅಂತ ಯಾರು ಹೇಳ್ತಿರೋದು? ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡು ಸರ್ಕಾರ ಬಹಿರಂಗ ಸಮರವನ್ನ ಇದೀಗ ಸಾರಿದೆ. ಎನ್ಇಪಿ ಜಾರಿಗೆ ವಿರೋಧಿಸ್ತಾ ಇರುವಂತಹ ಸ್ಟಾಲಿನ್ ಸರ್ಕಾರ, ಎನ್ಇಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿರೋಧಿಸ್ತಾ ಇರುವ ಸರ್ಕಾರ ಇದೀಗ ರೂಪಾಯಿ ಚಿಹ್ನೆಯನ್ನೇ ಬದಲಿಸಲು ಮುಂದಾಗಿದೆ. ನೋಡಿ, ಆ ರೂಪೀಸ್ ಅಂತಿದೆಯಲ್ಲ, ಅದು ಹಿಂದಿ ಹೇರಿಕೆ ಬೇಡ, ನಮಗೆ ತಮಿಳುನಾಡಲ್ಲೇ ಬೇಕು ಅಂತೇಳಿ ಈ ಬಜೆಟ್ನಲ್ಲಿ ಅದನ್ನೇ ಘೋಷಣೆ ಮಾಡ್ತಾರಂತೆ. ಬನ್ನಿ ಒಂದು ರಿಪೋರ್ಟ್.